ಮದ್ಯಪಾನ ಮಾಡಿಸಿ ನನ್ನ ಆಸ್ತಿಗೆ ಎಲ್ಲ ಸೈ ತೆಗೆದುಕೊಂಡಿದ್ದೀಯಲ್ಲ, ಅದನ್ನು ದಕ್ಕಿಸಿಕೊಳ್ಳಬೇಕಾದರೆ ಮೊದಲು ನಿನ್ನನ್ನು ಕೊಂಡಿಟ್ಟುಕೊಳ್ಳಲೇ. ಅಣ್ಣ ತಮ್ಮಂದಲ್ಲಿ ಕಲಹ ಆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ವಾರ್ತಾಂಗಿಯನ್ನು ಮಾಡಿದ. ಆ ನಿನ್ನ ತಂಗಿಯಿಂದಲೇ ನಿನ್ನ ಆಸ್ತಿಯನ್ನು ನನ್ನ ವಶ ಮಾಡಿಸಿಕೊಂಡು ನಿಮ್ಮನ್ನು ಪರಲೋಕದ ಹಾದಿಗೆ ಕಳಿಸದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಬಹಳ ವಿಚಿತ್ರವಾದಂತೆ ಸುನೀತಾ, ನಾವಿಬ್ಬರು ತುಂಬಾ ಚೆನ್ನಾಗಿರ್ಬೇಕಂದ್ರೆ ನನ್ನದೊಂದು ಕಷ್ಟ ಇದೆ. ಅದೇನು ಮಾತು ನನ್ನ ಹತ್ರ ಬಾಯಿ ಬಿಚ್ಚಿ ಹೇಳ್ಬಾರ್ದೆ. ನೋಡಿ, ಎಷ್ಟೇ ಆದ್ರೂ ನಾನು ನಿಮ್ಮ ಆಸೆ ಕೂಸು, ನಿಮ್ಮ ಆಸೆನ ಖಂಡಿತ ಈಡೇರಿಸ್ತೀನಿ. ಅದೇನು ಅಂತ ಹೇಳಿ. ಸುನೀತಾ, ನಿಮ್ಮ ಅಣ್ಣನಿಂದ ನಾವಿಬ್ಬರು ಚೆನ್ನಾಗಿರ್ಬೇಕಂದ್ರೆ ನಾವು ಇಬ್ಬರು ದೂರ ಆಗಬೇಕು. ಅಷ್ಟೇ ತಾನೆ, ನಾಳೆ ಬೇರೆ ಮನೆ ಮಾಡಿದ್ರೆ ಆಯ್ತಪ್ಪ. ಹಾಗಲ್ಲ. ಮತ್ತೇನ್ ಹೇಗೆ? ಮನೆ ಬೇರೆದಷ್ಟೇ ಸಾಲದು. ನಿನಗೆ ನಿನ್ನ ಜೊತೆಗಿರುವ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡು ನಿನ್ನೆಲ್ಲ ಆಭರಣಗಳನ್ನು ತೆಗೆದುಕೊಂಡು ನನ್ನ ಜೊತೆಗೆ ಬರಬೇಕು. ಹೊರ ರಾಜ್ಯದಲ್ಲಿ ಹೋಗಿ ಹಾಯಾಗಿ ಸುಖದಿಂದ ಇರೋಣ. ತುಂಬಾ ಒಳ್ಳೆ ಪ್ಲಾನ್ ಮಾಡಿದ್ದೀರ. ಹಾಗಾಗಿ ಎಲ್ಲ ಆಸ್ತಿ ಬರ್ಸ್ಕೊಂಡ ಮೇಲೆ ನೀವು ನನ್ನ ಕೈ ಬಿಡಬಾರ್ದು ಹಾಗಂತ ಭಾಷೆ ಕೊಡಿ. ಹೇ ಹುಚ್ಚಿ, ಅದಕ್ಕೆ ಯಾಕೆ ಅನುಮಾನವೇ? ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಾನು ಕೈ ಬಿಡುವುದಿಲ್ಲ. ಸರಿ, ಹಾಗಾದ್ರೆ ಇವತ್ತೇ ನಿಮ್ಗೆ ಆಸ್ತಿ ಪತ್ರಕ್ಕೆಲ್ಲ ಸೈನ್ ಮಾಡ್ಕೊಡ್ತೀನಿ. ಮನೆಯಲ್ಲ ಆಭರಣಗಳೆಲ್ಲ ತಗೊಂಡ್ ಬರ್ತೀನಿ. ಏನಾದ್ರೂ ದೂರ ಹೋಗ್ಬಿಡೋಣ. ಪೇಪರ್ ಸೈನ್ ಮಾಡ್ತೀನಿ. ನನಗೆ ಮದ್ಯಪಾನ ಮಾಡಿಸಿ ನನ್ನ ಆಸ್ತಿಯನ್ನು ಸಹಿ ಮಾಡಿಸಿಕೊಂಡು ಅವನ ಪರವಾಗಿಸಿಕೊಂಡಿದ್ದಾನೆ. ಹೀಗೆ ಮಾಡೋದು? ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನನ್ನ ಗಂಡ ಬೀದಿ ಬಿಕಾರಿ ಆಗಬಾರ್ದು ಅಂತ ನಾನೇ ರಾತ್ರಿನೇ ಹೊರಹಾಕ್ತೀನಿ. ಸುನೀತಾ, ನನ್ನ ಮನೆಯ ಭಾಗ್ಯ ದೇವತೆ. ಇಂಥ ಹೊರಗಿನ ಪಡೆದು ನಾನು ಭಾಗ್ಯಶಾಲಿ. ಹಾಗಂತ ಇದೇ ಖುಷಿಯಲ್ಲಿ ಹೊರಬರದೆ
ಬನ್ನಿ. ಹಾ, ನಾನು ಹೋಗಿ ಒಡವೆಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಹಾ? ಧನ್ರಾಜ್, ಇಂದು ನಿನ್ನ ರಾಜಕೀಯ ಭವಿಷ್ಯ ಸಮಾಪ್ತಿ. ಹಾಗೆ ತಂಗಿನೆಲ್ಲ ಕೋಟಿಕೊಂಡು ಇಲ್ಲಿಂದ ಪರಾರಿಯಾಗದಿದ್ದರೆ ನನ್ನ ಹೆಸರು ಶಶಿಕಾಂತ. ಎಲ್ಲ ಒಡವೆಗಳನ್ನು ತಂದಿದ್ದೀನಿ. ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿ ಜೀವನ ಮಾಡೋಣ. ಎಲ್ಲಿಗೆ ಹೋಗೋದು ಸುಂಟ? ಎಲ್ಲಿಗೆ? ಬೇರೆ ರಾಜ್ಯಕ್ಕೆ. ಏನಕ್ಕಾಗಿ? ಹಾಯಾಗಿ ಜೀವನ ಮಾಡೋದಕ್ಕೆ. ಯಾರು ಹಾಯಾಗಿರೋದಕ್ಕೆ? ಯಾರು? ನಾನು ನೀವು ಇಬ್ಬರೇ. ನಾವಿಬ್ಬರು ಹಾಯಾಗಿರುವುದಕ್ಕಲ್ಲ, ನಿಮ್ಮಣ್ಣನಿಗೆ ಬುದ್ಧಿ ಕಲಿಸಿ ನಿನ್ನೆಲ್ಲ ಆಸ್ತಿನ ತೋರಿಸಿಕೊಂಡು ಕಲಿಸಿ ನಾನು ಹಾಯಾಗಿರುವುದಕ್ಕೆ. ನಿಮಗೇನಾದ್ರೂ ತಲೆಗೆ ಕೆಟ್ಟಿದೇನು? ಅಲ್ಲ, ನೀವು ನನ್ನ ಕೈ ಹಿಡಿದ ಗಂಡ ಅಲ್ವೇ? ನಿನ್ನ ಮಿಂಡ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿಮಗೆ? ನಾಚಿಕೆ ನಿನಗೆ ನಿಮ್ಮ ಅಣ್ಣನಿಗೆ ಆಗಬೇಕು. ಬಡವರ ಬಗ್ಗೆ ಆಸ್ತಿನ ತೋಚಿಕೊಂಡು ಇಡೀ ಸಂಪಾದನೆ ಮಾಡುತ್ತಿರುವ ನಿಮಗೆ ನಾಚಿಕೆ ಆಗಬೇಕು. ಏನು ಅರಿಯದ ಒಂದು ಹೆಣ್ಣಿಗೆ ತಾಳಿ ಕಟ್ಟಿ ಮನಬಲತೆ ಉಪಯೋಗ ಮಾಡಿಕೊಂಡು ಈಗ ನಡುದೇರಲ್ಲಿ ಕೈ ಬಿಡ್ತಾ ಇದೆಯಲ್ಲ, ನೀನೊಬ್ಬ ಗಂಡಸೇನು? ನೀನೊಬ್ಬ ಷಂಡನಾದ. ಮುಗೀತೋ ನಿನ್ನ ಕತೆ. ಪಾಪ, ನೀನ್ ಶೂಟ್ ಮಾಡ್ಬೇಕು ಅಂತ ಅದೆಷ್ಟೊಂದು ಆಸೆ ಇಟ್ಕೊಂಡಿದ್ಯಾ, ಆದ್ರೆ ಅದ್ರಲ್ಲಿ ಕಡೆ ಇಲ್ವಲ್ಲ. ನೀನ್ ಹೀಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನಗಿಂತ ಮುಂಚೆನೆ ನಾನೇ ನಿನಗೋಸ್ಕರ ಕಾಲಿ ಪಿಸ್ತೂಲಿಟ್ಟಿದ್ದು. ಅಷ್ಟೇ ಅಲ್ಲ, ನಿನ್ನನ್ನ ನಂಬಿ ಒಡವೆಗಳನ್ನ ತೆಗೆದುಕೊಂಡು ಬರೋಕೆ ನನಗೇನು ಬಿಟ್ಟಿಲ್ಲ. ಆ ಬ್ಯಾಗ್ ಕೂಡ ಖಾಲಿಯಾಗೇ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನನ್ನ ನಾನೇ ನನ್ನ ಕೈಯಾರ ಶೂಟ್ ಮೋಸ ಮಾಡಿದೆಯಲ್ಲೇ, ಮೋಸ ಮಾಡಿ. ನಾನು ನಿನಗೆ ಮೋಸ ಮಾಡಿದ್ನ? ಮೋಸದ ಪ್ರತಿಕಾರ ನೀನು ತೀರಿಸಿಕೊಂಡೆ. ನನ್ನನ್ನು ನಡೆಸಿ ನನ್ನ ಎಲ್ಲ ಆಸ್ತಿಯನ್ನು ಬಸ್ಕೊಂಡು ನನ್ನನ್ನ ನಡುವಿನಲ್ಲಿ ಕೈ ಬಿಡಬೇಕು ಅಂತ ಅಂದುಕೊಂಡಿಯಲ್ಲ. ಅದಕ್ಕೆ ಇದು ಸರಿಯಾದ ಉತ್ತರ. ಎನಿಸಿಕೊಳ್ಳಲ್ಲ ನಿನ್ನ ಮನೆ. ಅತ್ತಿಗೆ ಕಡೆಯಿರಿ, ಅವನನ್ನು ಬಿಟ್ಟು. ಅವನನ್ನ ನಾನು ಬಿಟ್ಟು ಬಿಡ್ಬೇಕಾ? ಸರಿ ಅಚ್ಚೆ, ನಾನೀಗ ಶೂಲ ಕಳೆದುಕೊಂಡ ಹೆಣ್ಣು. ಪಾಪಿಗಳ ನೀವಿಬ್ರು ಅಣ್ಣ ತಮ್ಮ ಸೇರ್ಕೊಂಡು ಮಾಡಬಾರದು ದ್ರೋಹ ಮಾಡಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿ ಇರೋ ಆಸ್ತಿನೆಲ್ಲ ಹೊಡ್ಕೊಂಡು ಅವ್ರ ಮನೆ ಮೇಲೆ ಕಾಲಿಟ್ರಲ್ಲ. ನಿಮ್ಮಿಬ್ಬರಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ. ನೀನು ಹೋಗಿ ನಿಮ್ಮ ಅಣ್ಣ ಹತ್ರ ಸೇರ್ಕೊಳ್ಳು. ಘಾತ ಮಾಡಿದೆಯಲ್ಲೇ ಸುರಿತ, ಘಾತ ಮಾಡಿದೆ. ಅಣ್ಣ ತಂಗಿಯ ಮಾತು ಕೇಳಿ ದೇವರಂತ ಅಣ್ಣಂದಿರನ್ನು ಮನೆಯಿಂದಲೇ ಹೊರ ಹಾಕಿದೆವು. ಅಯ್ಯೋ ಅಣ್ಣನ ಒಡಲು ಬಂಗಾರದ ಕೊಡಲು. ಅಯ್ಯೋ ನಿನ್ನನ್ನು ಕಾಡಿದ ನಾವು ಪಾಪಿಗಳಣ್ಣ, ಪಾಪಿಗಳು. ಅಯ್ಯೋ ನಾವು ಸಾಯುತ್ತೇವೆ. ಶಶಿ, ಶಂಕರ, ನಾನೆಂತ ತಪ್ಪು ಮಾಡಿಬಿಟ್ಟೆ? ಕೈ ಹಿಡಿದ ಗಂಡನಿಗೆ ಗುಂಡಿಟ್ಟು ಕೊಲೆ ಮಾಡಿಬಿಟ್ಟೆ ಅಂದಾಗ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ. ನನ್ನ ಮಾಂಗಲ್ಯ ಭಾಗ್ಯನ ಕಳೆದುಕೊಂಡ ಮೇಲೆ ನಾನೇಕೆ ಬದುಕಿರಬೇಕು? ಅಕ್ಕ ತಂಗಿಯರೇ, ನನ್ನಂತೆ ಯಾರು ತಪ್ಪು ಮಾಡಬೇಡಿ.
ಇಂಥ ಷಂಡರನ್ನು ನಂಬಿ ನನ್ನ ಜೀವನ ಹಾಳು ಮಾಡ್ಕೊಳ್ಬೇಕು. ನಾನು ಬದುಕಬಾರದು. ರಾಶಿ ಈ ಕೊಲೆಯನ್ನು ಯಾರು ಮಾಡಿರಬಹುದು? ಇದರಲ್ಲಿ ಆ ಧನರಾಜನ ಕೈವಾಡವಿದ್ದಂತೆ ಕಾಣುತ್ತದೆ. ಧನರಾಜ್, ನೀನೆಲ್ಲಿ ಅಡಿಗೆ ಕುಳಿತುಕೊಂಡರು? ಕಾಳಿಂಗ ಸರ್ಪವನ್ನು ಕತ್ತಲು ಬಂದೆ ಬರದೆ ಹುಷಾರ್. ಈ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಅವರನ್ನು ಬಂಧಿಸಿದರಾಯಿತು.